ಅಧ್ಯಾಯ 2 ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ನಾನುಶೋಚಂತಿ ಪಂಡಿತಾಃ. ಹೇಳಿಕೊಡುವುದನ್ನು ಅನುಸರಿಸಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ನಾನುಶೋಚಂತಿ ಪಂಡಿತಾಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ದೇವೋತ್ತಮ ಪರಮಪುರುಷ ಹೀಗೆ ಹೇಳಿದನು: ನೀನು ಪಂಡಿತರಂತೆ ಮಾತುಗಳನ್ನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನ ಕುರಿತು ಶೋಕಿಸುತ್ತಿದ್ದೀಯೇ. ಶೋಕಿಸುವುದಕ್ಕೆ ತಕ್ಕವರಲ್ಲದವರಿಗಾಗಿ ನೀನು ಶೋಕಿಸುತ್ತಿರುವೆ. ಪಂಡಿತರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಪ್ರಲಾಪಿಸೋದಿಲ್ಲ, ಶೋಕಿಸೋದಿಲ್ಲ ಅಂತ ಹೇಳ್ತಿದ್ದಾನೆ ಪರಮಾತ್ಮ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ. ಅಶೋಚ್ಯಾನ್ ಅಂದರೆ ದುಃಖಿಸಲು ಅರ್ಹವಲ್ಲದುದನ್ನು ಕುರಿತು. ಯಾರಿಗಾಗಿ ಶೋಕಿಸಬೇಕಾಗಿಲ್ಲವೋ ಅವರಿಗಾಗಿ. ಅನ್ವಶೋಚಃ ದುಃಖಿಸುತ್ತಿರುವೆ. ತ್ವಂ ಅಂದರೆ ನೀನು. ಪ್ರಜ್ಞಾವಾದಾಂಶ್ಚ ಭಾಷಸೆ. ಪ್ರಜ್ಞಾವಾದಾನ್ ಅಂದರೆ ವಿದ್ವದ್ವಚನಗಳನ್ನು. ಛ ಕೂಡ ಭಾಷಸೆ ಆಡುತ್ತಿದ್ದೀಯೇ. ಶ್ರೀಕೃಷ್ಣ ಅರ್ಜುನನಿಗೆ ನೀನು ಒಳ್ಳೆ ಪಂಡಿತನಂತೆ ಮಾತನಾಡುತ್ತಿರುವೆ ಅಂತ ಹೇಳ್ತಾನೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ನೀನು ಪಂಡಿತನಂತೆ ಮಾತನಾಡುತ್ತಿದ್ದೀಯೇ ಅಂತ ಇಂಡೈರೆಕ್ಟ್ ಆಗಿ ನೀನು ಪಂಡಿತನಲ್ಲ ಅಂತ ಹೇಳ್ತಿದ್ದಾನೆ. ಅರ್ಜುನ ಏನು ಹೇಳಿದ್ದ? ಇಲ್ಲಿ ನೆರೆದಿರುವವರೆಲ್ಲ ಗುರು ಹಿರಿಯರು, ಸ್ವಜನರು, ಬಂಧು ಬಾಂಧವರು ಇವರನ್ನೆಲ್ಲ ಕೊಲ್ಲೋದ್ರಿಂದ ಪಾಪ ಬರುತ್ತೆ. ಇದರಿಂದ ಕುಲ ಧರ್ಮ ನಾಶವಾಗತ್ತೆ, ಕುಲ ಸ್ತ್ರೀಯರು ಕೆಡ್ತಾರೆ, ವರ್ಣ ಸಂಕರವಾಗತ್ತೆ, ಪಿತೃಗಳಿಗೆ ಪಿಂಡ ಕೊಡುವವರೇ ಇಲ್ಲವಾಗ್ತಾರೆ. ಇದಕ್ಕೆಲ್ಲ ಕಾರಣನಾಗುವವನು ಖಂಡಿತ ನರಕಕ್ಕೆ ಹೋಗ್ತಾನೆ ಅಂತ ವಾದಿಸ್ತಾನೆ. ಅರ್ಜುನ ಯುದ್ಧ ಮಾಡಿದರೆ ಇದೆಲ್ಲ ಆಗುತ್ತೆ ಅಂತ ಭಾವಿಸಿದ್ದ. ಆದರೆ ಯುದ್ಧ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದನ್ನು ಅವನು ಊಹಿಸಿರಲಿಲ್ಲ. ಯುದ್ಧ ಮಾಡದೆ ಹೋದರೆ ಕೌರವರಿಗೆ ಇನ್ನಷ್ಟು ಮತ್ತಷ್ಟು ಅಧರ್ಮದ ಅನ್ಯಾಯದ ಕೆಲಸಗಳನ್ನು ಮಾಡೋದಿಕ್ಕೆ ಧೈರ್ಯ ಬರ್ತಿತ್ತು. ಅನ್ಯಾಯದ ಕೆಲಸಗಳನ್ನು ಮಾಡೋದಿಕ್ಕೆ ಪ್ರಪಂಚದಲ್ಲಿ ಯಾರಿಗಾದರೂ ಬಲ ಇದ್ದರೆ, ಅವರು ಅಂದುಕೊಂಡಂತೆಯೇ ಆಗುವಂತಿದ್ರೆ ಮತ್ತು ಯಾರೂ ಅವರನ್ನು ವಿರೋಧಿಸದೇ ಇದ್ದರೆ ಸಮಾಜದಲ್ಲಿ ಬೆಲೆ ಯಾವುದಕ್ಕಿರುತ್ತೆ? ಕೇವಲ ಮೃಗೀಯ ಶಕ್ತಿಗೆ. ಸತ್ಯ ಧರ್ಮ ಇವುಗಳನ್ನೆಲ್ಲ ಗಾಳಿಗೆ ತೂರಬೇಕಾಗತ್ತೆ. ಒಂದು ಮೃಗೀಯ ಗುಂಪಿಗೆ ಮನುಷ್ಯ ಇಳಿತಾನೆ.
ಆಸುರಿ ಶಕ್ತಿ ತಾಂಡವವಾಡತ್ತೆ ಪ್ರಪಂಚದಲ್ಲಿ. ಅರ್ಜುನ ಇವರನ್ನೆಲ್ಲ ಕೊಂದ್ರೆ ನರಕ ಪ್ರಾಪ್ತಿಯಾಗತ್ತೆ ಅಂತಾನೆ. ಅವನು ಕಾಲವಾದ ಮೇಲೆ ಬರುವ ನರಕಕ್ಕೆ ಅಂಜಿಸಿದ್ದಾನೆ. ಆದರೆ ಬದುಕಿರುವಾಗಲೇ ಈ ಭೂಮಿಯೇ ನರಕ ಸದೃಶವಾಗುವುದು, ಇದಕ್ಕೆಲ್ಲ ಕಾರಣ ಯಾವುದು? ದಂಡನೆಗೆ ಅರ್ಹರಾದವರನ್ನ ದಂಡಿಸದೆ ಬಿಡೋದು. ಗತಾಸೂನ್ ಅಗತಾಸೂಂಶ್ಚ. ಗತ ಅಂದರೆ ಗತಿಸಿದ, ಅಸೂನ್ ಜೀವ, ಗತಾಸೂನ್ ಅಂದರೆ ಯಾರ ಪ್ರಾಣಗಳು ಹೋಗಿವೆಯೋ. ಅಗತಾಸೂನ್, ಅಗತ ಅಂದರೆ ಗತಿಸಿರದ, ಅಸೂನ್ ಅಂದರೆ ಜೀವ. ಅಗತಾಸೂನ್ ಅಂದರೆ ಯಾರ ಪ್ರಾಣಗಳು ಹೋಗಿಲ್ಲವೋ. ನಾನು ಶೋಚಂತಿ ಪಂಡಿತಾಹ ನ ಅನುಶೋಚಂತಿ. ಶೋಕಿಸುವುದಿಲ್ಲ, ವಿಷಾದಿಸುವುದಿಲ್ಲ. ಪಂಡಿತಾಹ ಅಂದರೆ ಪಂಡಿತರು. ಪಂಡ ಅಂದರೆ ನಾಲೆಡ್ಜ್. ಆತ್ಮ ವಿಷಯದ ಬುದ್ಧಿಯು ಯಾರಿಗೆ ಇರುವುದೋ ಅವರೇ ಪಂಡಿತರು. ನಾನು ಶೋಚಂತಿ ಪಂಡಿತಾಹ. ಕೃಷ್ಣ ಹೇಳ್ತಿದ್ದಾನೆ, ನೀನು ಪಂಡಿತನಂತೆ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ಪಂಡಿತನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ ಅಂತ ಹೇಳ್ತಿದ್ದಾನೆ. ನಮ್ಮ ವ್ಯಕ್ತಿತ್ವದ ವಿವಿಧ ಮಟ್ಟದಿಂದ ನಾವು ಬದುಕನ್ನು ವೀಕ್ಷಿಸಿ ನಮ್ಮದೇ ಆದ ನಿರ್ಧಾರಗಳಿಗೆ ಬರ್ತೇವೆ. ನಮ್ಮ ಅನುಭವ ಪ್ರಪಂಚವನ್ನು ದೈಹಿಕ ಮಟ್ಟದಿಂದ ಭೌತಿಕವಾಗಿ ಅಳೆದರೆ, ಬದುಕನ್ನು ಮಾನಸಿಕ ಮಟ್ಟದಿಂದ ನಾನಾ ಥರದ ಭಾವನೆಗಳ ಮೂಲಕ ಅಳೆಯುತ್ತೇವೆ ಮತ್ತು ಬುದ್ಧಿಯ ಮಟ್ಟದಿಂದ ಬದುಕನ್ನು ನಾನಾ ರೀತಿಯ ಚಿಂತೆ ಅಪಮಾನಗಳ ಮೂಲಕ ಅಳೀತೇವೆ. ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಭೌತಿಕ ಮಟ್ಟಗಳಲ್ಲಿ ಖಿನ್ನತೆಯನ್ನು ಮತ್ತು ವಿಷಣ್ಣತೆಯನ್ನು ಕೊಡುವ ಯಾವುದೇ ಘಟನೆ ಇದ್ದರೆ ಅದನ್ನು ಆಧ್ಯಾತ್ಮಿಕ ಮಟ್ಟದಿಂದ ನೋಡುವುದಾದರೆ ಆಗ ಯಾವುದೇ ತರಹದ ಶಾರೀರಿಕ, ಮಾನಸಿಕ ಅಥವಾ ಬೌದ್ಧಿಕ ತಾಪತ್ರಯಗಳಿಲ್ಲ. ತನ್ನ ಗುರು ಮತ್ತು ಪಿತಾಮಹರನ್ನು ಅಲ್ಲದೆ ಯುದ್ಧರಂಗದ ಎಲ್ಲ ಸಮಸ್ಯೆಗಳನ್ನೂ ತನ್ನ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಲ್ಲಿ ಅಳೆಯದೆ ಆಧ್ಯಾತ್ಮಿಕ ಭಾವದಿಂದ ಪುನರ್ವಿಮರ್ಶಿಸಲು ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ. ಕೃಷ್ಣ ಹೇಳ್ತಾನೆ, ಪಾರ್ಥ, ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತನಂತೆ ಮಾತುಗಳನ್ನಾಡುತ್ತಿರುವೆ. ಆದರೆ ಯಾರ ಪ್ರಾಣಗಳು ಹೋಗಿರುವವೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗಿಲ್ಲವೋ ಅವರಿಗಾಗಿಯೂ ಪಂಡಿತರು ಶೋಕಿಸುವುದಿಲ್ಲ ಅಂತ.